ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಾಳೆ ಬಿಹಾರದಲ್ಲಿ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ. ನವೆಂಬರ್ 20ನೇ ತಾರೀಕು ಸಿಎಂ ಆಗಿ ನಿತೀಶ್ ಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. 10ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ ನಿತೀಶ್ ಕುಮಾರ್. ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೂ ನಡೆಯುವಂತಹ ಸಮಾರಂಭ. ಸಿಎಂ ಹಾಗೂ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಪಾಟ್ನಾದ ಗಾಂಧಿ ಮೈದಾನದಲ್ಲಿ ಪದಗ್ರಹಣ ಕಾರ್ಯಕ್ರಮ ಇರುತ್ತೆ. ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ಇನ್ನು ಖಾತೆ ಹಂಚಿಕೆ ಬಗ್ಗೆ ಜಗ್ಗಾಟ, ಹಗ್ಗ ಜಗ್ಗಾಟ ಮುಂದುವರೆದಿದೆ. ಆ ಖಾತೆನೇ ಬೇಕು, ಪ್ರಬಲ ಖಾತೆ ಬೇಕು, ಹಣಕಾಸು ಅಂತೂ ಸಿಎಂ ಕೈಲೇ ಇರುತ್ತೆ. ಬಟ್ ಗೃಹ ಖಾತೆ ಇರ್ಬೋದು, ನೀರಾವರಿ, ಹೀಗೆ ಬಂದಾಗ ಇಂಥ ಖಾತೆ ನಮಗೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಲಾಬಿ ಕೂಡ ನಡೀತಾ ಇದೆ ಎನ್ನಲಾಗ್ತಾ ಇದೆ. ಹಾಗಾದರೆ ಖಾತೆ ಹಂಚಿಕೆ ಬಗ್ಗೆ ಬಿಜೆಪಿ ಜೆಡಿಯು ನಡುವೆ ಹಗ್ಗ ಜಗ್ಗಾಟ ಏನು ಮುಂದುವರೆದಿದೆ, ಅದು ಯಾವಾಗ ನಾಂದಿ ಹಾಡಲಾಗುತ್ತೆ, ನಾಳೆ ಯಾವ್ಯಾವ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡಬಹುದು ಅಂತ. ಕಗ್ಗಂಟಾಗಿದ್ದಂಥ ಸ್ಪೀಕರ್ ಸ್ಥಾನ ಬಿಜೆಪಿಗೆ ಬಿಟ್ಟು ಕೊಟ್ಟಿದೆ ಜೆಡಿಯು ಅನ್ನೋದು ಗೊತ್ತಾಗ್ತಾ ಇದೆ. ಬಿಜೆಪಿಗೆ ಸ್ಪೀಕರ್ ಹಾಗೂ ಜೆಡಿಯುಗೆ ಉಪಸಭಾಪತಿ ಸ್ಥಾನ ಫೈನಲ್ ಆಗಿದೆಯಂತೆ. ಆದರೆ ಗೃಹ ಖಾತೆ ಮೇಲೆ ಬಿಜೆಪಿ ಹಾಗೂ ಜೆಡಿಯು ಕಣ್ಣಿಟ್ಟಿದೆ. 2005ರಿಂದ ನಿತೀಶ್ ಕುಮಾರ್ ಬಳಿನೇ ಇರುವಂಥ ಗೃಹ ಖಾತೆ. ಈಗ ಹಾಲಿ ಅವರೇ ಕೂಡ ಗೃಹ ಸಚಿವರಾಗಿದ್ದರು, ಈಗ ಸಿಎಂ ಆಗ್ತಾ ಇದ್ದಾರೆ. ಹಾಗಾಗಿ ಇದನ್ನು ಬಿಟ್ಕೊಡ್ಬೇಕು ಗೃಹ ಖಾತೆಯನ್ನು ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ. ನಿತೀಶ್ ಕುಮಾರ್ ಅವರು ಒಪ್ಕೊಳ್ತಾ ಇಲ್ಲ. ಜೆಡಿಯು ಮುಂದೆ ಬಿಗ್ ಆಫರ್ ಇಟ್ಟಿರುವಂಥ ಬಿಜೆಪಿ, ಆರೋಗ್ಯ ಹಣಕಾಸು ಖಾತೆಯನ್ನ ನೀವೇ ಇಟ್ಕೊಳ್ಳಿ, ನಮಗೆ ಗೃಹ ಖಾತೆಯನ್ನ ಕೊಡಿ ಅಂತ ಬಿಜೆಪಿ ಆಫರ್ ಕೊಟ್ಟಿದೆಯಂತೆ. ಆದರೆ ಬಿಜೆಪಿ ಆಫರ್ಗೆ ನಿತೀಶ್ ಕುಮಾರ್ ಒಪ್ಪಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಕೊನೆಯದಾಗಿ ನೋಡೋಣ ಯಾವ ಖಾತೆ ಯಾರಿಗೆ ಸಿಗುತ್ತೆ, ಬಿಜೆಪಿ ಹಾಗೂ ಜೆಡಿಯು ಯಾವ ರೀತಿಯಾಗಿ ಹಂಚಿಕೆ ಮಾಡಿಕೊಳ್ಬಹುದು ಅಂತ. ನಾಳೆ ಅಂತೂ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ನಿತೀಶ್ ಕುಮಾರ್ ಅವರು ರೆಡಿಯಾಗಿದ್ದಾರೆ. ಬಿಹಾರದ ಪಾಟ್ನಾದ ಗಾಂಧಿ ಮೈದಾನದಲ್ಲಿ ನಡೆಯುವಂಥ ಕಾರ್ಯಕ್ರಮ ಬೆಳಗ್ಗೆ 11ರಿಂದ 12 ಗಂಟೆವರೆಗೂ ಕಾರ್ಯಕ್ರಮ ಇರುತ್ತೆ. ಅದರಲ್ಲಿ ಪ್ರಧಾನಿ ಮೋದಿ ಇರ್ಬೋದು, ಅದೇ ರೀತಿಯಾಗಿ ಅಮಿತ್ ಶಾ ಅವರು ಕೂಡ ಭಾಗಿಯಾಗುವಂಥ ಸಾಧ್ಯತೆ ಇದೆ. ನೋಡೋಣ ಬಿಜೆಪಿಗೆ ಯಾವ ಖಾತೆ ಸಿಗಬಹುದು, ಜೆ ಡಿ ಯುಗೆ ಯಾವ ಖಾತೆ, ಗೃಹ ಖಾತೆ ಮೇಯ್ನಾಗಿ ಯಾರಿಗೆ ಸಿಗುತ್ತೆ ಅಂತ.